ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ನಿನ್ನೆ ನಾವು ಹಬ್ಬಕ್ಕಂತ ಮಾವಿನಕಾಯಿ ತಂದಿದ್ದೀವಿ. 2 ಮಾವಿನಕಾಯಿಂದ ನಾನು ಇವಾಗ ಚಿತ್ರಾನ್ನ ಮಾಡಿ ತೋರಿಸ್ತೀನಿ ನೋಡಿ. ಮಾವಿನಕಾಯಿ ಸೀಸನ್ ಇರೋದಕ್ಕೆ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಒಂದು ಬಟ್ಲು ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ. ಒಂದು ಬಟ್ಲು ಆಗಿದೆ ಅನ್ನ. ಈ ಅನ್ನಕ್ಕೆ ಏನು ಐಟಮ್ ಬೇಕಂತೆ ನೋಡೋಣ. ನೋಡಿ, ಇದು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು 4-5 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಸೊಪ್ಪು, ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಕಡಲೆ ಬೀಜ 1 ಸ್ಪೂನು. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೋಬೇಕು. ಸ್ವಲ್ಪ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ತಿನ್ನಲಾರ್ದವರು ಕಡಿಮೆ ಹಾಕ್ಕೊಳ್ಳಿ. ನಾನು ಹೇಳ್ತಾ ಇರೋದಷ್ಟೇ. ಒಂದು 3 ಸ್ಪೂನನ್ನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇವಾಗ ಕಡಲೆ ಬೀಜ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕದು. ನೋಡಿ, ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೇಳೆನೂ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ, ಇವು 3 ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ. ಯಾಕಂದರೆ ಹಸಿ ಇರುತ್ತಂತೆ, ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೀವು ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ರೂ ಅದನ್ನು ಹಾಕ್ಬೋದು ನೀವು. ನಾನು ಹುರಿದಿರೋದಿಲ್ಲ, ಅದಕ್ಕೆ ನಾನು ಇವಾಗ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಾವು ಇದು ಫ್ರೈ ಆಗಿದೆ. ಈರುಳ್ಳಿ ಹಾಕೋಣ. 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಇದನ್ನು ರೋಸ್ಟ್ ಮಾಡಿ. ನೋಡಿ, ಈ ಥರ ಇದು ರೋಸ್ಟ್ ಆಗೋದ್ರಾಗೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೆ. ಹಸಿ ಕರಿಬೇವು ಸೊಪ್ಪಿದ್ರೆ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನಕ್ಕೆ. ಹಬ್ಬದಾಗೆಲ್ಲ ಸ್ವೀಟ್ ತಿಂದು ಬೇಜಾರಾಗಿರುತ್ತೆ. ಇವತ್ತೊಂದು ಮಾವಿನಕಾಯಿ ಇರುತ್ತಲ್ವ, ಅದರಿಂದ ಚಿತ್ರಾನ್ನ ಮಾಡ್ತೀನಿ ನೋಡಿ ಹೇಗಿರುತ್ತೆ ಅಂತ. ಆ ರುಚಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಅರಿಶಿನ ಪುಡಿ, ಅರ್ಧ ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾವು ಈ ಥರ ರೋಸ್ಟ್ ಮಾಡೋಣ. ಮಾವಿನಕಾಯಿ ತುರಿದಿರೋದು ನೀವು ಜಾಸ್ತಿ ಎಣ್ಣೆಯಲ್ಲಿ ಉರಿ ಜೋರಾಗಿ ಇಟ್ಬಿಟ್ಟು ನೀವು ಫ್ರೈ ಮಾಡಬಾರ್ದು. ಈರುಳ್ಳಿ ಎಲ್ಲ ಕಡಲೆ ಬೀಜ ಎಲ್ಲ ಫ್ರೈ ಆಗಿಂದ ಅದು ಮಾವಿನಕಾಯಿ ಸ್ವಲ್ಪ ಹಿಂಗೆ ಹಾಕಿದ ತಕ್ಷಣ ನೀವು ಹಾಫ್ ಮಾಡಿಬಿಡ್ಬೇಕು. ಬೇಕಂದ್ರೆ ನೀವು ಕಲಸಾದ್ಮೇಲೂ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕಂದ್ರೆ ಜೋರಾಗಿ ಉರಿ ಇಟ್ಟು ಮಾವಿನಕಾಯಿ ಹುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರಲ್ಲ. ಇದು ಫ್ರೈ ಆಗಿದೆ. ನಾನು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ನಲ್ವ, ಅದನ್ನು ಸಿಪ್ಪೆ ಸಮೇತ ತುರ್ಕೋಬೇಕು. ನೀವು ಸಿಪ್ಪೆ ತೆಗೆದು ತುರಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ನೋಡಿ, ಈ ಥರ ನಾವು 1-2 ನಿಮಿಷ ಇದ್ರಾಗೆ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಹಿಂಗೆ ನಾವು 2 ನಿಮಿಷ ಫ್ರೈ ಮಾಡಿಬಿಟ್ಟು ಗ್ಯಾಸು ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ನೀವು ರೈಸ್ ಹಾಕಿ ತಿರುಗಿಬಿಟ್ಟು ಮತ್ತೆ ನೀವು ಗ್ಯಾಸ್ ಆನ್ ಮಾಡ್ಬೋದು. ನೋಡಿ, ಇದು 1 ಗ್ಲಾಸ್ ಅಕ್ಕಿಗೆ ಗೊಜ್ಜು ಜಾಸ್ತಿ ಆಗುತ್ತೆ. ನಾನು ಸ್ವಲ್ಪ ಗೊಜ್ಜು ತಗೊತಾ ಇದ್ದೀನಿ ಬಟ್ಲಿಗೆ. ನಿಮ್ಗೆ ಕಡಿಮೆ ಬಿದ್ದರೆ ಮತ್ತೆ ನೀವು ಹಾಕ್ಕೋಬೋದು. ನಾನು ಇವಾಗ ಸ್ವಲ್ಪ ಗೊಜ್ಜು ತೊಗೊಂಡು ನಾನು ಅನ್ನ ಹಾಕ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ಅಕ್ಕಿಯಿಂದ ಮಾಡಿರೋ ಅನ್ನ ಇದನ್ನು ನಾನಿವಾಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ರೋಸ್ಟ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ. ಇದೊಂದು ಮಾವಿನಕಾಯಿ ಚಿತ್ರಾನ್ನ ತಿಂದು ನೋಡಿ. ಸ್ವೀಟೆಲ್ಲ ತಿಂದು ಬೇಜಾರಾಗಿರುತ್ತದೆ. ಇದನ್ನು ಮಾವಿನಕಾಯಿಂದ ನೀವು ಚಿತ್ರಾನ್ನ ಮಾಡಿಕೊಂಡು ತಿನ್ಬೋದು. ನೋಡಿ, ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗ್ಯದ ಅನಿಸುತ್ತೆ, ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ನೀವು ಕಡಲೆ ಬೀಜದ್ದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಇದು. ಯಾಕಂದ್ರೆ ಕಡಲೆ ಬೀಜದ ಪೌಡ್ರ್ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಥರ ಮಾಡ್ಕೊಂಬಿಟ್ಟು ನೀವು ಚಿತ್ರಾನ್ನ ಮಾಡ್ಕೊಂಡು ತಿಂದು ನೋಡಿ. ನೋಡಿ ಹೇಗಿದೆ ಅಂತ. ಇವಾಗ ಇದು ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ಚಿತ್ರಾನ್ನ ರೆಡಿಯಾಗಿದೆ. ಈ ಚಿತ್ರಾನ್ನ ನೀವು ಯಾರ ನೆಂಟರು ಬಂದಾಗೆ ಅರ್ಜೆಂಟಿಗೆ ಏನು ಮಾಡಬೇಕಂದ್ರೆ ಒಂದು ಮಾವಿನಕಾಯಿ ಇದ್ದರೆ ಸಾಕು, ಪಟಾನೆ ತುರ್ಕೊಂಬಿಟ್ಟು ನೀವು ಚಿತ್ರಾನ್ನ ಮಾಡಿ ಕೊಡ್ಬೋದು ಅವ್ರಿಗೆ.
ಒಂದು ಪಾಯಸನೋ ಒಂದು ಚಿತ್ರಾನ್ನ ಎರಡು ಮಾಡಿಕೊಟ್ರೆ ಅವರು ಖುಷಿ ಆಗ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಈ ಮಾವಿನಕಾಯಿ ಚಿತ್ರಾನ್ನ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.